ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿರುವಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಜೈಲಿನಲ್ಲಿ ಎದುರಾಗ್ತಾ ಇದೆ. ಅಸಲಿ ನರಕ ದರ್ಶನವನ್ನ ದರ್ಶನ್ ನೋಡ್ತಾ ಇದ್ದಾರೆ. ಜೈಲಾಧಿಕಾರಿಗಳ ವಿರುದ್ಧವೇ ದರ್ಶನ್ ವಕೀಲರ ಮೂಲಕ ನ್ಯಾಯಾಂಗ ನಿಂದನೆಯ ಆರೋಪವನ್ನ ಮಾಡಿದ್ರು. ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ನಟ ದರ್ಶನ್ಗೆ ಒದಗಿಸಿದಂತಹ ಸವಲತ್ತುಗಳ ವರದಿ ಸಲ್ಲಿಕೆ ಆಗುತ್ತೆ ಕೋರ್ಟ್ಗೆ. ಸೆಷನ್ಸ್ ಕೋರ್ಟ್ಗೆ ವರದಿಯನ್ನು ಕೊಡೋದಕ್ಕೆ ಜೈಲಾಧಿಕಾರಿಗಳು ರೆಡಿಯಾಗಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿರುವಂತಹ ಸವಲತ್ತುಗಳ ಕುರಿತು ರಿಪೋರ್ಟ್ನಲ್ಲಿ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಹಾಸಿಗೆ, ದಿಂಬು, ಬೆಡ್ಶೀಟು, ಊಟ ತಿಂಡಿ, ವಾಕಿಂಗ್ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖವಾಗಿದೆ. ದರ್ಶನ್ಗೆ ಕನಿಷ್ಠ ಸವಲತ್ತನ್ನು ಒದಗಿಸಲು ನ್ಯಾಯಾಲಯ ಈ ಹಿಂದೆ ಆದೇಶವನ್ನು ಕೊಟ್ಟಿತ್ತು. ಕೋರ್ಟ್ ಆದೇಶ ಇದ್ರೂ ಕೂಡ ಜೈಲಾಧಿಕಾರಿಗಳು ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂಥೇಳಿ ದರ್ಶನ್ ವಕೀಲರ ಮೂಲಕ ಆರೋಪವನ್ನು ಮಾಡಿದ್ರು, ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಹಾಕಿದ್ರು. ವರದಿ ಸಮೇತ ಖುದ್ದು ಹಾಜರಾಗಬೇಕು ಅಂಥೇಳಿ ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತು ಜೈಲಾಧಿಕಾರಿಗಳು ಖುದ್ದು ಹಾಜರಾಗಿ ದರ್ಶನ್ಗೆ ಕೊಡ್ತಾ ಇರುವಂತಹ ಸೌಲಭ್ಯ ಏನು, ಕೋರ್ಟ್ನ ಸೂಚನೆಯ ಮೇರೆಗೂ ಕೂಡ ಏನೇನು ಸೌಲಭ್ಯಗಳನ್ನು ದರ್ಶನ್ಗೆ ಇಲ್ಲಿವರೆಗೂ ಕೊಡಲಾಗಿದೆ, ವಿತ್ ಎವಿಡೆನ್ಸ್ ಮೂಲಕ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳಿದೆಯೋ ಆ ರೀತಿಯೂ ಕೂಡ ದರ್ಶನ್ ಕೊಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ CCTV ಫುಟೇಜನ್ನು ಕೂಡ ಪ್ರೊವೈಡ್ ಮಾಡ್ತಾರಂತೆ ಇವತ್ತು ಅಧಿಕಾರಿಗಳು. ಕೋರ್ಟ್ಗೆ ಹಾಸಿಗೆ ದಿಂಬು ವರದಿ ಏನಿರುತ್ತೆ, ವರದಿಯಲ್ಲಿ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ವಕೀಲರ ಮೂಲಕ. ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅಂಥೇಳಿ ಇವತ್ತು ನಟ ದರ್ಶನ್ಗೆ ಜೈಲಿನಲ್ಲಿ ಒದಗಿಸ್ತಾ ಇರುವಂತಹ ಸವಲತ್ತುಗಳು ಏನು ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ಗೆ ವರದಿಯನ್ನು ಕೊಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಜೈಲಾಧಿಕಾರಿಗಳಿಗೆ. ಇವತ್ತು ಜೈಲಾಧಿಕಾರಿಗಳು ಆ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಹಾಗಾದರೆ ಆ ವರದಿಯಲ್ಲಿ ಏನಿರುತ್ತೆ, ವರದಿಯ ಜೊತೆಗೆ ಏನೇನು ಕೊಡ್ತಾರೆ ಜೈಲಾಧಿಕಾರಿಗಳು? ಜೈಲಿನಲ್ಲಿ ದರ್ಶನ್ಗೆ ನೀಡಿರುವಂತಹ ಸವಲತ್ತುಗಳ ಕುರಿತಾಗಿ ರಿಪೋರ್ಟ್ನಲ್ಲಿ ಈಗಾಗಲೇ ಉಲ್ಲೇಖಿಸಲಾಗಿದೆ. ಆ ರಿಪೋರ್ಟ್ ರೆಡಿಯಾಗಿದೆ. ಇವತ್ತು ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತೆ. ಹಾಸಿಗೆ, ದಿಂಬು, ಬೆಡ್ಶೀಟು, ಊಟ ತಿಂಡಿ, ವಾಕಿಂಗು ಎಲ್ಲದಕ್ಕೂ ಕೂಡ ನಾವು ಅವಕಾಶ ಕಲ್ಪಿಸಿದ್ದೀವಿ. ಜೈಲಿನ ಕೈಪಿಡಿ ಏನಿದೆ ಆ ಪ್ರಕಾರವೇ ಎಲ್ಲ ರೀತಿಯ ಸವಲತ್ತಿದೆ. CCTV, ಬಾಡಿ ಓರ್ನ್ ಕ್ಯಾಮರಾ ದೃಶ್ಯಾವಳಿಗಳ ಸಮೇತವೂ ಕೂಡ ವರದಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ತಾಂತ್ರಿಕ ಸಾಕ್ಷ್ಯಕ್ಕಾಗಿ ದೃಶ್ಯಾವಳಿಗಳನ್ನು ಕೊಡ್ತಾ ಇದ್ದಾರಂತೆ ಜೈಲಾಧಿಕಾರಿಗಳು. ದರ್ಶನ್ಗೆ ಕೊಟ್ಟಿರುವಂತಹ ಸವಲತ್ತು ಏನು ಅನ್ನೋದನ್ನು ನ್ಯಾಯಾಧೀಶರಿಗೆ ದೃಶ್ಯಗಳ ಸಮೇತ ತೋರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಕೈಪಿಡಿಯ ಪ್ರಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಲಾಗಿದೆ. ಯಾವುದೇ ರೀತಿಯ ಮೋಸ ಮಾಡಿಲ್ಲ, ನಾವು ಅದರಲ್ಲಿ ಕೋರ್ಟ್ನ ನಿಯಮವನ್ನು ಪಾಲಿಸಿದ್ದೇವೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕಿತ್ತೋ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೇವೆ ಅಂಥೇಳಿ ಪ್ರತ್ಯೇಕ ವರದಿಯನ್ನು ಕೂಡ ರೆಡಿ ಮಾಡಿದಾರಂತೆ. ಜೈಲಿನ ಕೈಪಿಡಿಯ ಪ್ರತಿ, CCTVಯ ದೃಶ್ಯಾವಳಿ ಸಮೇತ ವರದಿಯನ್ನು ರೆಡಿ ಮಾಡಿಕೊಂಡು ಕೋರ್ಟಿಗೆ ಹೋಗುವುದಕ್ಕೆ ಜೈಲಾಧಿಕಾರಿಗಳು ರೆಡಿಯಾಗಿದ್ದಾರೆ. ಜೈಲು ಅಧಿಕಾರಿಗಳ ವರದಿ ಸಲ್ಲಿಕೆಯ ಬಳಿಕ ಅರ್ಜಿಯನ್ನು ಮತ್ತೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಆಗ ಎಕ್ಸ್ಟ್ರಾ ಹಾಸಿಗೆ, ದಿಂಬು, ಬೆಡ್ಶೀಟ್ ವಿಚಾರಕ್ಕೆ ಯಾವ ರೀತಿಯ ಸೂಚನೆ, ಆದೇಶವನ್ನು ಕೋರ್ಟ್ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸೆಷನ್ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿ ವಿಚಾರಣೆ ಇವತ್ತು ಕೂಡ ನಡೆಯುವಂಥದ್ದು. ವಿಚಾರಣೆಯನ್ನು ನಡೆಸಿ ಹಾಸಿಗೆ, ದಿಂಬಿನ ಬಗ್ಗೆ ಒಂದು ಆದೇಶವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ನೋಡೋಣ ದರ್ಶನ್ ಅವರ ಹಾಸಿಗೆ, ದಿಂಬು, ಬೆಡ್ಶೀಟ್ನ ಕಥೆ ಜೈಲಾಧಿಕಾರಿಗಳ ವರದಿ ಸಲ್ಲಿಕೆಯ ಬಳಿಕ ಏನಾಗುತ್ತೆ ಅಂಥೇಳಿ.